ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಆ ಪ್ರೋಮೋ ಏನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಪ್ರೋಮೋ ವಿಚಾರ ಮಾತಾಡೋದಾದ್ರೆ ಸಿಕ್ಕಾಪಟ್ಟೆ ಇದೆ ಡಿಸ್ಕಸ್ ಮಾಡೋಕ್ಕೆ. ತ್ರಿವಿಕ್ರಮ್ನ ಹಿಂದೆ ಮಾತಾಡಿ ತ್ರಿವಿಕ್ರಮ್ನ ಇಷ್ಟು ದಿನ ಟಾಪಿಗೆ ತಗೊಬರ್ತಾ ಇದ್ರು. ಇವಾಗ ಅವ್ರು ಮುಂದೆನೆ ಮಾತಾಡಿ ತಪ್ಪು ಮಾಡಿಬಿಟ್ರ ಗುರು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಬಿಗ್ ಬಾಸ್ ವಿನ್ನರ್ ತ್ರಿವಿಕ್ರಮ್ ಅಂತ ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದಾರೆ ಜನ. ಅಷ್ಟು ಚೆನ್ನಾಗಿ ಅವ್ರ ಮೈಂಡ್ ಗೇಮ್ ಆಗಲಿ, ಒಂದು ಫಿಸಿಕಲ್ ಟಾಸ್ಕ್ ಬಂದರೆ ಅದನ್ನ ಆಡೋದಾಗ್ಲಿ, ಜನಗಳ ಜೊತೆ ಬೆರೆಯೋದಾಗ್ಲಿ, ಇದೆಲ್ಲ ನೋಡಿದಾದ್ಮೇಲೆ ಆಲ್ರೆಡಿ ತ್ರಿವಿಕ್ರಮ್ಗೆ ವೆಯ್ಟೇಜ್ ಸಿಕ್ಕಾಪಟ್ಟೆ ಇದೆ. ಬಟ್ ಈ ಗಾದೆ ಮೂಲಕ ಅವರ ವೆಯ್ಟೇಜ್ ಇನ್ನೂ ಜಾಸ್ತಿ ಆಗುತ್ತಾ ಅಂತ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಡೆಫಿನೆಟ್ಲಿ ಅವರು ಗೇಮ್ ಚೇಂಜ್ ಅಂತೂ ಖಂಡಿತ ಮಾಡ್ಕೊಳ್ತಾರೆ. ಇದೆಲ್ಲ ಒಂದು ಕೇಳಿಸ್ಕೊಂಡಿದ್ದಾದ್ಮೇಲೆ ತುಂಬ ಅಂದರೆ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ನ. ಇವರೇ ವಿನ್ನರ್ ಆಗಬೇಕು ಅಂತ ಮನೆ ಕಂಟೆಸ್ಟೆಂಟ್ಸೇ ಡಿಸೈಡ್ ಮಾಡ್ತಾ ಇದ್ದಾರಾ ಅಂತ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಈ ಪ್ರೋಮೋ ನೋಡಿದಾದ್ಮೇಲೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರಲ್ಲಿ ಎಕ್ಸ್ಪೆಷಲಿ 3 ಜನ ನಮ್ಮ ಶೋಭಾ ಶೆಟ್ಟಿ ಅವರು ಆ ಮಾತನ್ನ ತ್ರಿವಿಕ್ರಮ್ಗೆ ಹೇಳಿದ್ರ ಅನ್ನೋದು ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಅವ್ರ ಗಾದೆ ಒಂದು ಏನಿರುತ್ತೆ ಸರಪಟ್ಟಿ ತರ, ಅದನ್ನ ಹಾಕಿರೋದಾಗ್ಲಿ, ಯಾವ ಗಾದೆಗೆ ಅನ್ವಯಿಸಿ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಪ್ರೋಮೋ ಅಲ್ಲಿ ತೋರ್ಸಲ್ಲ. ಬಟ್ ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಿರೋ ಹಂಗೆ ಪ್ರೋಮೋ ಅಲ್ಲಿ ತೋರಿಸ್ತಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ನಾವಿವಾಗ ಮಾತಾಡೋಣ. ಬಟ್ ಇಲ್ಲಿ ನನಗೆ ಮೋಕ್ಷಿತಾ ಅವರು ಅವ್ರ ಬಗ್ಗೆ ಹೇಳಿದ್ದು, ಏನ್ ಗುರು ಇದು, ನೆನ್ನೆ ಒಂದು ಟಿ ಪ್ಲೇ ಮಾಡಿ ತೋರಿಸಿದ್ರಲ್ಲ, ಅದನ್ನ ಅನಲೈಸ್ ಮಾಡ್ಕೊಂಡು ಇವತ್ತು ತ್ರಿವಿಕ್ರಮ್ಗೆ ಈ ಗಾದೆ ಕೊಡ್ತಾ ಇದ್ದಾರ ಅಂತ ಅನ್ನಿಸ್ತು. ನರಿ ಬಣ್ಣ ಚೇಂಜ್ ಆದ್ರೂ ಕೂಡ ಅವರ ಬುದ್ಧಿ ಚೇಂಜ್ ಆಗಲ್ಲ ಅಂತ ಒಂದು ಗಾದೆನ ತ್ರಿವಿಕ್ರಮ್ಗೆ ಹಾಕ್ತಾರೆ. ಆಕ್ಚುಲಿ ಲಾಸ್ಟ್ ವಾರ ನಾವು ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರು ಆಡ್ತಾ ಇರ್ಬೇಕಾದ್ರೆ ನಾವ್ ಅನ್ಕೊಂಡ್ವಿ ಅವ್ರ ನಡುವೆ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ ಅದೆಲ್ಲ ಸಾರ್ಟ್ ಔಟ್ ಆಗಿದೆ ಅಂತ. ಯಾಕಂದ್ರೆ ಮೋಕ್ಷಿತ್ ಅವರು ಲಾಸ್ಟ್ ವಾರ ಜಾಸ್ತಿ ಕಿಚನ್ ಅಲ್ಲಿ ಆಗಿರ್ಬೋದು, ಮತ್ತೆ ಆಚೆ ಕುತ್ಕೊಂಡು ಮಾತಾಡಿರೋದಾಗಿರ್ಬೋದು, ಭವ್ಯಗೌಡ, ತ್ರಿವಿಕ್ರಮ್ ಮತ್ತೆ ಇವ್ರ ಜೊತೆ ಎಲ್ಲ ಮಾತಾಡಿರೋದನ್ನ ನಾವು ನೋಡಿದ್ವಿ. ನಾವ್ ಅನ್ಕೊಂಡ್ವಿ ಎಲ್ಲ ಸಾರ್ಟ್ ಔಟ್ ಆಗಿದೆ ಅಂತ. ಜಸ್ಟ್ ಬಿಕಾಸ್ ಅವ್ರಿಗೆ ಎಲ್ಲಿಂದ ಒಪಿನಿಯನ್ ಚೇಂಜ್ ಆಗ್ತಾ ಬಂತು ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಭವ್ಯಗೌಡ ಅವರು ಆಟ ಆಡ್ತಾರೆ, ಮೋಕ್ಷಿತ್ ಅವರಿಗೆ ಆಟ ಆಡಕ್ಕೆ ಚಾನ್ಸ್ ಸಿಗಲ್ಲ. ಅಲ್ಲಿಂದ ಮೋಕ್ಷಿತಾ ಅವರ ಒಂದು ಒಪಿನಿಯನ್ ತ್ರಿವಿಕ್ರಮ್ ಮತ್ತೆ ಭವ್ಯ ಮೇಲೆ ಸಡನ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ಮೋಕ್ಷಿತಾ 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 ಅಂತ ಯಾರಾದ್ರೂ ಅವ್ರ ಹೆಸರು ಹೇಳ್ತಾ ಇದ್ರೆ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರ ಮೋಕ್ಷಿತಾ, ಇಲ್ಲ ಅಂದ್ರೆ ಮೋಕ್ಷಿತ್ ಅವರು ಅವ್ರನ್ನ ಸಪೋರ್ಟ್ ಮಾಡಲ್ವಾ, ಈ ತರ ನನಗೆ ಕ್ವಶನ್ ಮಾರ್ಕ್ ಬರುತ್ತೆ. ಮೋಕ್ಷಿತಾ ಅವರು ಅನಲೈಸೇಷನ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಒಂದು ನಾಮಿನೇಟ್ ಮಾಡಿರೋ ಹತ್ರ ಹೋಗಿ ತ್ರಿವಿಕ್ರಮ್ ಅವರು ಹೋಗಿ ಕುತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳೋದಾಗ್ಲಿ, ಇದೆಲ್ಲ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ಅಂದ್ರೆ ಮನೆಯಲ್ಲಿ ಯಾರ ಹತ್ರನೂ ಏನು ಇಲ್ದಂಗೆ ಎಲ್ಲರ ಜೊತೆನೂ ಎಲ್ಲರಿಗೂ ಒಳ್ಳೆಯರಾಗಿರೋಣ ಗುರು ಅಂತ ಒಂದು ತ್ರಿವಿಕ್ರಮ್ ಪ್ರಯತ್ನ ಪಡ್ತಿರೋದು ಖಂಡಿತ. ಅದನ್ನ ತ್ರಿವಿಕ್ರಮ್ ಕೂಡ ಒಪ್ಕೊಂಡಿದ್ದಾರೆ. ಸರ್ ನನಗೆ ಈ ತರ ಎಲ್ಲ ಅವ್ರ ಇವ್ರ ಹತ್ರ ಜಗಳ ಮಾಡ್ಕೊಂಡಿರೋದು ಇಷ್ಟ ಎಲ್ಲ, ಸಾರ್ಟ್ ಔಟ್ ಮಾಡ್ಕೊಂಡು ನೀಟ್ ಗೇಮ್ ಆಡೋಣ ಅಂತಾನೆ ನಾನು ಆಡಿದ್ದು ಅಂತ ತ್ರಿವಿಕ್ರಮ್ ಕೂಡ ಒಪ್ಕೊಂಡಿದ್ದಾರೆ ಆಕ್ಚುಲಿ. ಆಯ್ತಾ, ಹಂಗಿರ್ಬೇಕಾದ್ರೆ ಅದನ್ನೇ ಪಾಯಿಂಟು ಆಕ್ಚುಲಿ ಇಲ್ಲಿ ತಂದು ನಮ್ಮ ಮೋಕ್ಷಿತ್ ಅವರು ಹೇಳೋದು ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅವರು ನರಿ ಬುದ್ಧಿ ತೋರಿಸ್ತಾ ಇರ್ತಾರೆ, ಅದನ್ನ ಆಚೆ ಬರ್ತಾ ಇರುತ್ತೆ ಸರ್ ಅಂತ ಹೇಳ್ತಾರೆ. ನಮಗೆ ಆ ಥರ ಒಂದು ನರಿ ಬುದ್ಧಿ ಒಂದು ಕೆಟ್ಟದ್ದು ಮಾಡೋಕ್ಕೆ ಬೇರೆಯವ್ರಿಗೆ ತ್ರಿವಿಕ್ರಮ್ ಪ್ರಯತ್ನ ಪಟ್ಟಿದ್ದು ಇಲ್ಲಿವರೆಗೂ ಎಲ್ಲೂ ಕಂಡು ಬಂದಿಲ್ಲ. ಅವರು ಕಂಟೆಸ್ಟೆಂಟ್ಸ್ನ ಅವ್ರ ಗೇಮ್ಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ, ಇಲ್ಲ ಅಂತ ಇಲ್ಲ. ಎಕ್ಸಾಂಪಲ್ ಭವ್ಯ ಗೌಡ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರು, ಅವರೇ ಕೂಡ ಹೇಳಿದ್ರು ನಾನು ಯೂಸ್ ಮಾಡ್ಕೊಳ್ತೀನಿ, ಭವ್ಯದಿಂದ ನನಗೆ ಸ್ವಲ್ಪ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ನಾನು ಭವ್ಯ ಗೌಡ ಅವ್ರನ್ನ ಕ್ಯಾಪ್ಟನ್ ಮಾಡಿದೆ ಅಂತ ಖುದ್ದಾಗೆ ತ್ರಿವಿಕ್ರಮೇ ಹೇಳಿದ್ದಾರೆ. ಹಂಗಂತ ಅಲ್ಲಿ ಭವ್ಯ ಕೈಲಿ ಒಂದು ಕೆಟ್ಟ ಕೆಲಸ ಮಾಡ್ಸೋದಾಗ್ಲಿ, ಅವ್ರ ಉದ್ದೇಶಕ್ಕೋಸ್ಕರ ಆ ಥರ ಎಲ್ಲೂ ಮಾಡಲ್ಲ. ಒಂದು ಕ್ಲೀನ್ ನೀಟ್ ಗೇಮ್ ಅಂತೂ ತ್ರಿವಿಕ್ರಮ್ ಅವ್ರ ಕಡೆಯಿಂದ ಇರುತ್ತೆ. ಇದು ಮೋಕ್ಷಿತ ಅವರು ಅನಲೈಸ್ ಮಾಡ್ತಾ ಇದ್ದಾರೆ, ಬಟ್ ಅದಕ್ಕೆ ಸ್ಟಿಕ್ ಆನ್ ಆಗ್ತಾ ಇಲ್ಲ ಕರೆಕ್ಟಾಗಿ ಅಂತ ನನಗನ್ಸುತ್ತೆ. ಒಂದು ಒಪಿನಿಯನ್ನ ಫಾರ್ಮ್ ಮಾಡ್ಕೊಂಡ್ಬಿಟ್ರು ಅಂದ್ರೆ ಆ ಒಪಿನಿಯನ್ಗೆ ಫುಲ್ ಬದ್ಧವಾಗಿರ್ತಾರೆ. ಬೇರೆಯವರು ಆ ಒಪಿನಿಯನ್ ತಪ್ಪು ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅದನ್ನ ಒಪ್ಕೊಳ್ಳೋ ಅಂತ ಪರಿಸ್ಥಿತಿಲಿ ನಮ್ಮ ಮೋಕ್ಷಿತ್ ಅವ್ರು ಇರಲ್ಲ. ನಿಮಗೆ ಗೊತ್ತಾಗಿರುತ್ತೆ, ಮಾರ್ನಿಂಗ್ ಸಾಂಗಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಡ್ಯಾನ್ಸ್ ಬರಲಿಲ್ಲ ಅಂದ್ರೂ ಅಲ್ಲಿ ಮೋಕ್ಷಿತ್ ಅವ್ರು ಇದ್ದಾರೆ ಅಂದರೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹೆಂಗಾದ್ರೂ ಮಾಡಿ ಮೋಕ್ಷಿತ್ ಅವ್ರ ಹತ್ರ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ 100% ಕೊಡ್ತಾ ಇದ್ರು ತ್ರಿವಿಕ್ರಮ್ ಅವರು. ಇನ್ಮೇಲೆ ಅದಾಗುತ್ತೆ ಅಂತ ನನಗಂತೂ ಖಂಡಿತ ಡೌಟು. ಮೋಕ್ಷಿತಾಗೆ ಇಂಪ್ರೆಸ್ ಮಾಡೋಕ್ಕಾಗಲಿ, ಮೋಕ್ಷಿತ ಅವ್ರ ಹತ್ರ ಮಾತಾಡೋಕ್ಕಾಗಲಿ ಪ್ರಯತ್ನ ಖಂಡಿತ ತ್ರಿವಿಕ್ರಮ್ ಅವರಿಂದ ಮುಂದಿನ ದಿನಗಳಲ್ಲಿ ಅದು ವರ್ಕೌಟ್ ಆಗಲ್ಲ. ಪಾಪ ಆಚೆ ನೋಡಿದ್ರೆ ಅವರಿಗೋಸ್ಕರ ಸಿಕ್ಕಾಪಟ್ಟೆ ಫ್ಯಾನ್ ಪೇಜಸ್ ಎಲ್ಲ ಬರ್ಕೊಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಕ್ಯೂಟ್ ಮೀಮ್ಸ್ ಎಲ್ಲ ಕ್ರಿಯೇಟ್ ಮಾಡಾಕ್ತಾ ಇದ್ದಾರೆ. ಬಟ್ ಅವರಿಗೆ ಇದರಿಂದ ಅಂತೂ ಖಂಡಿತ ಬೇಜಾರಾಗುತ್ತೆ, ಅದಂತೂ ಗ್ಯಾರಂಟಿ. ಇನ್ನು ನಮ್ಮ ಚೈತ್ರ ಕುಂದಾಪುರ ಅಕ್ಕ, ಹಬ್ಬ ಏನ್ ಮಾತಾಡ್ತಾರೆ ಗುರು, ಹಾವನ್ನ ಹೂ ಅಂತ ನಂಬಿಸ್ತಾರೆ ತ್ರಿವಿಕ್ರಮ್ ಅಂತ ಹೇಳ್ತಾರೆ. ನಂಬೋರು ಯಾರು?
ಅಂದರೆ ಇವರಿಷ್ಟು ಇನ್ನೋಸೆಂಟಾ? ಚೈತ್ರಕ್ಕಗೆ ಸಿಕ್ಕಾಪಟ್ಟೆ ಬುದ್ಧಿ ಇದೆ. ಮಾತಲ್ಲೂ ಕೂಡ ತುಂಬ ಅಂದರೆ ತುಂಬ ಚಾಣಕ್ಯತನದಿಂದ ಮಾತಾಡ್ತಾರೆ. ಬಟ್ ಈ ಮಾತನ್ನ ಹೆಂಗುರು ಬಿಟ್ರು ಅವರು ಅಂತ ನನಗನ್ನಿಸ್ತು. ಯಾಕಂದರೆ ಇಲ್ಲಿ ತ್ರಿವಿಕ್ರಮ್‌ನ ಬೈತಾ ಇದ್ದಾರೆ, ತ್ರಿವಿಕ್ರಮ್‌ಗೆ ಒಂದು ಕೆಟ್ಟ ಗಾದೆ ಕೊಡ್ತಾ ಇದ್ದಾರೆ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಬಟ್ ಆಚೆ ಕಾಣೋದು ತ್ರಿವಿಕ್ರಮ್‌ನ ಸಿಕ್ಕಾಪಟ್ಟೆ ಬುದ್ಧಿವಂತ ಅಂತ ಅವರೇ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿ ನಾವು ಹೂ ಅಂತ ನಂಬ್ತೀವಿ, ನಾವು ದಡ್ರು ಅಂತ ಆಚೆ ಕಡೆಗೆ ಕೂಗಿ ಹೇಳ್ತಾ ಇದ್ದಂಗೆ ಅನ್ನಿಸ್ತು ನನಗೆ ಆ್ಯಕ್ಚುಲಿ ಚೈತ್ರ ಕುಂದಾಪುರ ಅವರು ಈ ಮಾತನ್ನ ತ್ರಿವಿಕ್ರಮ್ ಮೇಲೆ ಹೇಳಿದಾಗ. ಯಾಕಂದರೆ ಒಂದೇ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ನಾಮಿನೇಷನಲ್ಲಿ ತ್ರಿವಿಕ್ರಮ್ ಅಂತಾರೆ ಮತ್ತು ಚೈತ್ರ ಕುಂದಾಪುರ ಅವರು ಕೂಡ ಈ ಮನೆಯಿಂದ ಯಾರಿಂದ ದೂರ ಉಳಿತೀರಾ ಅಂತ ಅಂದರೆ ತ್ರಿವಿಕ್ರಮು ಚೈತ್ರ ಅಂತ ಹೇಳಿರ್ತಾರಂತೆ. ಅದಕ್ಕೆ ಚೈತ್ರ ಅವ್ರಿಗೆ ರಿಪ್ಲೈ ಕೂಡ ನಮ್ಮ ತ್ರಿವಿಕ್ರಮ್ ಅವ್ರು ಕೊಟ್ಟಿರ್ತಾರೆ. ತ್ರಿವಿಕ್ರಮ್ ಅವ್ರು ಏನಂದಿರ್ತಾರೆ ಅಂದರೆ, ಒಂದು ಅಕ್ಕ ಅನ್ನೋದಕ್ಕೆ ಯಾವಾಗಲೂ ಬೂದಿ ಬಿಟ್ಟಾಯಿತು. ಒಂದು ರಾಜಕೀಯವಾಗಿ ಮಾತಾಡೋರ ಹತ್ರ ನಾನು ಮಾನಸಿಕವಾಗಿ ಒಂದು ಮನಸ್ಸಿಂದ ಮಾತಾಡೋಕ್ಕೆ ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು ಆ ನಾಮಿನೇಷನಲ್ಲಿ ಆರ್ಗ್ಯೂನೇ ಮಾಡಿರಲ್ಲ. ಬಟ್ ಇವ್ರ ಮಧ್ಯ ಏನಾಗಿದೆ ಅಂತ ಕ್ಲಾರಿಟಿ ಇಲ್ಲಿವರೆಗೂ ನಮಗೆ ಫುಟೇಜಲ್ಲಿ ತೋರಿಸಿಲ್ಲ, ಏನೇನು ಮಾತಾಡ್ಕೊಂಡಿದ್ದಾರೆ ಅಂತ. ಬಟ್ ಒಂದು ಕೋಲ್ಡ್ ವಾರ್ ಅಂತೂ ತ್ರಿವಿಕ್ರಮ್ ಮತ್ತು ಚೈತ್ರ ಕುಂದಾಪುರ ಅವರ ನಡುವೆ ಖಂಡಿತ ಇದೆ. ಅಷ್ಟೇ ಅಲ್ಲದೆ ಲಾಸ್ಟ್ ಟೈಮು ತ್ರಿವಿಕ್ರಮ್ ಅವ್ರ ಗೇಮ್ಗೆ ಚೈತ್ರ ಅವ್ರ ಹೆಸರು ಕೂಡ ಕೂಗಿರಲ್ಲ. ಇದೆಲ್ಲ ಒಂದು ಸ್ವಲ್ಪ ಬರ್ನ್ಔಟ್ ಆಗಿರ್ತಾರೆ ಚೈತ್ರ ಕುಂದಾಪುರ ಅವರು. ಬಟ್ ಅದನ್ನು ರೈಟಾಗಿ ಆ ವಾದ ಮಾಡ್ಕೊಂಡಿದ್ದಿದ್ರೆ ಚೈತ್ರ ಕುಂದಾಪುರ ಅವರು ತುಂಬ ಚೆನ್ನಾಗಿರೋದು. ಬಟ್ ಅದು ಬಿಟ್ಟು ಅವನ ಹೂ ಅಂತ ನಂಬಿಸ್ತಾರೆ, ನನ್ನ ದಡ್ಡಿ, ನಾನು ನಂಬಿದೆ, ಅವ್ನು ತುಂಬ ಬುದ್ಧಿವಂತ, ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾನೆ ಅನ್ನಂಗೆ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಅದು ಆಚೆನೂ ಬರುತ್ತೆ ಅಂತಾರೆ. ಏನು ಆಚೆ ಬರುತ್ತೋ ಏನೋ. ತ್ರಿವಿಕ್ರಮ್ ಮಾತ್ರ ಗೇಮು ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಅಂತ ಈ ಪ್ರೋಮೋ ಮೂಲಕ ಅಂತೂ ನಮಗೆ ಕ್ಲಾರಿಟಿ ಸಿಕ್ತು. ಅಷ್ಟೇ ಅಲ್ಲದೆ ಅಲ್ಲಿ ಆಗಿರೋದು ಮಂಜಣ್ಣ ಕ್ಯಾಪ್ಟನ್ನು. ಮತ್ತು ನಮ್ಮ ತ್ರಿವಿಕ್ರಮ್ದು ಆಲ್ರೆಡಿ ಇಷ್ಟು ಜನ ತಪ್ಪು ಕಂಡು ಎತ್ತಿಡಿತಾ ಇದ್ದಾರೆ ಅಂತ ಮಂಜಣ್ಣ ಅಂತೂ ನಂಬಿರ್ತಾರೆ ಈ ವಾರ. ಸೊ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡುವಂಥ ಚಾನ್ಸಸ್ಸು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇರುತ್ತೆ. ನೆಕ್ಸ್ಟ್ ವಾರ ಒಂದು ಒಳ್ಳೆ ವೇಟೇಜ್ ನೆಕ್ಸ್ಟ್ ವಾರ ನಮ್ಮ ತ್ರಿವಿಕ್ರಮ್ಗೆ ಬರೋದ್ರಲ್ಲಿ ಖಂಡಿತ ಡೌಟ್ ಇಲ್ಲ. ಈ ಥರ ಕಂಟೆಸ್ಟೆಂಟ್ಸ್ ಈ ಥರ ಆಡ್ತಾ ಇದ್ರೆ. ಇನ್ನು ಈಗಲೇ ಬಂದಿರೋ ನಮ್ಮ ಶೋಭಾ ಶೆಟ್ಟಿ ಡಿಸೈಡ್ ಆಗೋಗಿ ಬಂದ್ಬಿಟ್ಟಿದ್ದಾರೆ. ಮಂಜಣ್ಣ ಮತ್ತು ತ್ರಿವಿಕ್ರಮು ಗೌತಮಿ ನನ್ನ ಟಾರ್ಗೆಟ್ ಅಂತ. ಅದು ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಗೌತಮಿನ ಟಾರ್ಗೆಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂದರೆ ಅವರು ಒಂದು ಪಾಸಿಟಿವಿಟಿ ಮುಖವಾಡ ಹಾಕೊಂಡು ಆಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಅವ್ರು ನಿಜವಾಗ್ಲೂ ಪಾಸಿಟಿವಿಟಿಯಾಗೇ ಇದ್ದಿದ್ರೆ ಮಂಜಣ್ಣ ತಪ್ಪುಗಳನ್ನ ಕೂಡ ಹೈಲೈಟ್ ಮಾಡಿ ಹೇಳಿರೋರು. ಬಟ್ ಮಂಜಣ್ಣ ಏನೇ ಮಾಡಿದ್ರು ಕೂಡ ಅವ್ರಿಗೆ ಕೈಗೂಡಿಸ್ತಾರೆ. ಅದು ನಾ ಮುಖವಾಡ ಕಳಿಸ್ತೀನಿ ಅನ್ನೋದಕ್ಕೆ ಒಂದು ಸ್ವಲ್ಪ ಮೀನಿಂಗ್ ಇದೆ. ಇನ್ನು ಮಿಕ್ಕಿರೋದು ಮಂಜಣ್ಣ ಮತ್ತು ತ್ರಿವಿಕ್ರಮು. ಎಲ್ಲೆಲ್ಲಿ ಚಾನ್ಸ್ ಬರುತ್ತೋ ಅಲ್ಲಿ ತ್ರಿವಿಕ್ರಮು ಮತ್ತು ಇವ್ರನ್ನ ತಗೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಒಂದು ಗೇಮ್ಗೋಸ್ಕರ ತ್ರಿವಿಕ್ರಮ್ ಅವರು ಬೇರೆಯವ್ರನ್ನ ಯೂಸ್ ಮಾಡ್ಕೋತಾರೆ ಅಂತ ಅಂತಾರೆ. ಖಂಡಿತ ತ್ರಿವಿಕ್ರಮ್ ಯೂಸ್ ಮಾಡ್ಕೊಳ್ತಾರೆ. ಇಲ್ಲಿ ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ ಕಂಟೆಸ್ಟೆಂಟ್ಸು, ಪ್ರತಿಯೊಬ್ಬರು ಒಂದಾನೊಂದು ಕಾರಣಕ್ಕೆ ಒಬ್ಬೊಬ್ಬರನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಆ ಥರ ಇದ್ರೇನೆ ಆ್ಯಕ್ಚುಲಿ ಅದು ಬಿಗ್ ಬಾಸ್ ಮನೆ ಆಟ ಆಗೋದು. ಬಟ್ ಅಲ್ಲಿ ಯಾವ ಥರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ತ್ರಿವಿಕ್ರಮ್ ಅವರು ಬೇರೆ ಯಾವುದಾದ್ರೂ ಕಂಟೆಸ್ಟೆಂಟ್ಸ್ನ ಯೂಸ್ ಮಾಡಿಕೊಂಡು ಅವ್ರನ್ನ ಕೆಟ್ಟದಾಗೆ ಪೋರ್ಟ್ರೇ ಮಾಡಿ ಇವ್ರನ್ನ ಒಳ್ಳೇರು ಮಾಡ್ಕೊಳ್ಳೋಕ್ಕೆ ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ. ಒಂದು ಗೇಮ್ ಆಡ್ತಿದ್ದಾರೆ ಅಂದರೆ ಅವ್ರನ್ನ ಯೂಸ್ ಮಾಡಿಕೊಂಡು ಅವ್ರನ್ನ ಸೋಲಿಸ್ಬಿಟ್ಟು ತ್ರಿವಿಕ್ರಮ್ ನಾನು ಗೆಲ್ಲಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಏನು ಮಾಡ್ತಿದ್ದಾರೆ ಅಂದರೆ ಏನಾದರೂ ಡಿಸ್ಟರ್ಬೆನ್ಸಸ್ ಆದರೆ ಇವರಿಂದ ನನಗೆ ಗೇಮಲ್ಲಿ ಎಫೆಕ್ಟ್ ಆಗದೇ ಇರಲಿ ಅಂತ ಅಂದ್ಬಿಟ್ಟು ಹೋಗಿ ಕುತ್ಕೊಂಡು ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಮಂಜಣ್ಣ ಹತ್ರ ಕೂಡ ಆಗಿದ್ದು. ಆವತ್ತು ಸ್ಯಾಟರ್ಡೆ ಒಂದು ಕ್ಯಾಪ್ಟನ್ಸಿ ಅಂತ ಮಂಜಣ್ಣ ಆಗ್ತಾರಲ್ಲ, ಕ್ಯಾಪ್ಟನ್ಸಿ ಟಾಸ್ಕ್ ಇರಬೇಕಾದ್ರೆ ಹೋಗಿ ಅವ್ರು ಮಾತಾಡಿದ್ದು ಅಷ್ಟೇ. ಮಂಜಣ್ಣ ನೀನು ಕ್ಯಾಪ್ಟನ್ ಆಗು, ಏನಾದರೂ ಇರಲಿ ನಾವೇ ಹೊಡೆದಾಡ್ಕೊಳ್ಳೋಣ ಅಂತ. ಯಾಕಂದರೆ ಅಲ್ಲೊಂದು ಸ್ವಲ್ಪ ರಜ ಸ್ಟ್ರಾಂಗ್ ಅಂತ ತ್ರಿವಿಕ್ರಮ್ಗೆ ಅನಿಸಿದ್ರು. ಅದಕ್ಕೆ ಏನು ಮಾಡಬೇಕು ತ್ರಿವಿಕ್ರಮು, ಬೇರೆಯವ್ರ ಜೊತೆ ಸೇರಿ ಆಡಬೇಕು. ನಮ್ಮಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು. ನಾವು ಫಸ್ಟಿಂದ ಡೇ ಒನ್ನಿಂದ ಆಡಿರೋದು, ಅವ್ರನ್ನ ಹೆಂಗಾದ್ರೂ ಹೊಡೆದಾಕ್ಬಿಟ್ಟು ನಾವು ಹೈಲೈಟ್ ಆಗಬೇಕು. ಇಷ್ಟು ದಿನ ಕಷ್ಟಪಟ್ಟಿದ್ದು ವೇಸ್ಟ್ ಆಗಬಾರ್ದು. ಅಷ್ಟೇ ಅಲ್ಲಿ ಉದ್ದೇಶ ಇದ್ದಿದ್ದು. ಅದಕ್ಕೋಸ್ಕರನೇ ಅಲ್ಲಿ ತ್ರಿವಿಕ್ರಮ್ ಟ್ರೈ ಮಾಡಿದ್ದು. ಬಿಟ್ಟರೆ ರಜತ್ ಅವ್ರನ್ನ ಕೆಟ್ಟದಾಗ ಮಾತಾಡಲಿಲ್ಲ, ಬೇರೆ ಕಂಟೆಸ್ಟೆಂಟ್ಸು ಕಡಿಮೆ ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ಮಂಜಣ್ಣ ಮಾತಾಡಿದ್ರು, ಅಲ್ಲಿ ತ್ರಿವಿಕ್ರಮ್ ಬೇರೆಯವರೆಲ್ಲ ಕಡಿಮೆ ಅಂತ ಹೇಳಿಲ್ಲ. ಇದನ್ನೆಲ್ಲ ಅನಲೈಸ್ ಮಾಡ್ಕೊಂಡು ಬಂದರೆ ಅಲ್ಲಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ತ್ರಿವಿಕ್ರಮು ಒಂದು ಒಳ್ಳೆ ಮೆಂಟಲ್ ಗೇಮ್ ಆಡ್ತಾ ಇದ್ದಾರೆ. ಫಿಸಿಕಲ್ ಗೇಮ್ ಅಂತ ಬಂದರೆ ಅವ್ರಿಗೆ ಯಾರಿಗೂ ಕಡಿಮೆನೇ ಇಲ್ಲ. ಈ ಥರ ಇರೋ ಕಂಟೆಸ್ಟೆಂಟ್ಸ್ಗೆ, ಆಲ್ರೆಡಿ ವೇಟೇಜ್ ಇರೋ ಕಂಟೆಸ್ಟೆಂಟ್ಸ್ಗೆ ಈ ಥರ ಒಂದು ವೇಟೇಜ್ ಪ್ರೋಮೋ ಬೇಕಾಗಿತ್ತಾ? ಕಂಟೆಸ್ಟೆಂಟ್ಸ್ಗೆ ಈ ಸಲ ಕಂಟೆಸ್ಟೆಂಟ್ಸ್ಗೆ ಎಕ್ಸ್ಪೆಷಲಿ ಬಿಗ್ ಬಾಸ್ ಗೇಮೇ ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಓವರ್ ಆಲ್ ನೋಡಿದ್ರೆ ಮಾತ್ರ ತ್ರಿವಿಕ್ರಮ್ಗೆ ಮುಂದಿನ ದಿನಗಳಲ್ಲಿ ಟ್ರೋಫಿ ಸಿಕ್ಕಾಪಟ್ಟೆ ಹತ್ರ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇಷ್ಟು ಈ ವಿಡಿಯೋಗೆ ಆಗಿತ್ತು. ನಿಮ್ಗೇನು ಅನ್ನಿಸ್ತು ಈ ಪ್ರೋಮೋ ನೋಡಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ನಿಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.